ಹಾವು ಅಂದ್ರೆ ಸಾಕು ಹೃದಯ ಝಲ್ ಅನ್ನುತ್ತೆ. ಅದೊಂದು ವಿಷಜಂತು. ಅದರ ತಂಟೆ ನಮ್ಗೇಕಪ್ಪ ಅಂತ ಎಲ್ಲರೂ ಕೂಡ ದೂರ ಹೋಗೋದು ಸಹಜ. ಹಬ್ಬ ಹರಿದಿನಗಳಲ್ಲಿ ಜೀವವಿಲ್ಲದ ನಾಗರ ಕಲ್ಲಿಗೆ ಹಾಲಿರುವಂತಹ ಭಕ್ತರು ಬದುಕಿರೋ ಹಾವು ಬಂದ್ರೆ ಸಾಕು ಪ್ರಾಣಭಯದಿಂದ ಕೊಲ್ಲಲು ಮುಂದಾಗ್ತಾರೆ. ಆದರೆ ಇಲ್ಲೋರ್ವ ಯುವಕ ಮಾತ್ರ ಹಾವುಗಳ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಹೀಗೆ ಹಾವುಗಳ ಜೊತೆ ಸರಸವಾಡುತ್ತಾ ನಾಗರ ಹಾವಿನ ಎಡೆಗೆ ಚುಂಬಿಸ್ತಿರೋ ಯುವಕ ಕೋಟೆನಾಡು ಚಿತ್ರದುರ್ಗದ ಚೇತನ್. ಇವರು ಚಿಕ್ಕಂದಿನಿಂದಲೂ ಉರಗ ಪ್ರೇಮಿ, ಜೊತೆಗೆ ಉತ್ತಮ ಡ್ಯಾನ್ಸ್ ಮಾಸ್ಟರ್ ಸಹ. ಜೋಗಿಮಟ್ಟಿ ರಸ್ತೆಯಲ್ಲಿ ವಾಸವಾಗಿರೋ ಶರಣಮ್ಮ ಎಂಬುವವರ ಕೊನೆಯ ಮಗನಾದ ಇವರು ಚಿಕ್ಕಂದಿನಿಂದಲೂ ಸಾಹಸಮಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಕರಾಟೆ, ಬ್ರೇಕ್ ಡ್ಯಾನ್ಸ್ ಅಲ್ಲದೆ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧನೆಗೈದು ಶಾಲೆಗೆ ಮತ್ತೆ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಆದರೆ ಬಡತನದ ಕಾರಣ ಮನದ ಆಕಾಂಕ್ಷೆಗಳು ಈಡೇರಲಿಲ್ಲ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಲೇಬೇಕೆಂಬ ಛಲ ಹೊಂದಿದ್ದ ಇವರು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸ್ನೇಕ್ ಚೇತನ್ ಎಂದೇ ಚಿರಪರಿಚಿತ. ಜಿಲ್ಲೆಯಲ್ಲಿ ಯಾರದೇ ಮನೆಯಲ್ಲಿ ಹಾವು ಬಂದ್ರೆ ಸಾಕು ಚೇತನ್ಗೆ ಕರೆ ಬರ್ತದೆ. ಸಾಧ್ಯವಾದಷ್ಟು ಬೇಗ ಹಾವಿರುವ ಜಾಗಕ್ಕೆ ಹಾಜರಾಗುವ ಚೇತನ್ ಆ ಹಾವನ್ನು ಹಿಡಿದು ಜನರಲ್ಲಿರೋ ಆತಂಕವನ್ನು ಶಮನಗೊಳಿಸುತ್ತಾರೆ. ಹೀಗೆ ದಿನದ 24 ಗಂಟೆಗಳ ಕಾಲವೂ ನಿರಂತರವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನಸೇವೆ ಮಾಡ್ತಿರೋ ಇವರ ಕಾರ್ಯಕ್ಕೆ ಎಲ್ಲೆಡೆಯಿಂದ ಉತ್ತಮ ಶ್ಲಾಘನೆ ದೊರೆಯುತ್ತಿದೆ. ಹಾವುಗಳು ಮಾತ್ರ ನಾನು ಸಂರಕ್ಷಣೆ ಮಾಡ್ಬೇಕನ್ನೋದು ಒಂದೇ ಉದ್ದೇಶ ಇರೋದು. ಯಾಕಂದ್ರೆ ಇವತ್ತು ನನಗೆ ಒಂದು ಗುರುಸಿದ್ದಾರೆ ಅಂದರೆ ಸ್ನೇಕ್ ಚೇತನ್ ಅಂತೇಳಿ. ಹಾವಿಂದ ತಾನೇ ನಾನು ಇಷ್ಟೆಲ್ಲ ಬೆಳೆದಿರೋದು. ಅದಕ್ಕೋಸ್ಕರ ನಾನು ಬಿಟ್ಟೇ ಇಲ್ಲ, ಅದನ್ನ ಮಾಡ್ತಾ ಇದ್ದೀನಿ. ಅದನ್ನ ಬಿಡಬಾರ್ದು. ಅದಕ್ಕೋಸ್ಕರನೇ ನಾನು ಜೀವ ಅಂತೇಳಿ ಪಣ ಇಟ್ಬಿಟ್ಟಿದ್ದೀನಿ. ಸುಮಾರು 32,000 ಹಾವು ಹಿಡ್ದಿದ್ದೀನಿ. ಇಷ್ಟೆಲ್ಲ ಹಾವು ಹಿಡಿದು ಇಷ್ಟೆಲ್ಲ ಮಾಡಿದ್ದೀನಿ ಅಂದ್ರೆ ಎಲ್ಲ ನೋಡಿದವರು ಹಾವು ಹಿಡಿತಾನೆ, ಏನು ಮಾಡ್ತಾನೆ, ಏನ್ ಕೆಲಸ ಮಾಡ್ತಾನೆ, ಹಾವು ಹಿಡಿತಾನೆ ಅಂತ ಹೇಳ್ತಾರೆ. ಹಾವುಗಳನ್ನು ಸಂರಕ್ಷಿಸಿ ಅವುಗಳ ಸಂತತಿ ಉಳಿಯಬೇಕೆಂಬ ಹಂಬಲವುಳ್ಳ ಚೇತನ್ ಈಗಾಗಲೇ ಜಿಲ್ಲೆಯಾದ್ಯಂತ ಇರುವ ನಾಗರ ಹಾವು, ಕಾಳಿಂಗ ಸರ್ಪ, ಕೊಳಕಮಂಡಲ, ಕ್ಯಾರೆ ಹಾವು, ಉಲ್ಫ್, ರಾಕ್ ಸ್ನೇಕ್ ಮತ್ತು ಹೆಬ್ಬಾವುಗಳನ್ನು ಸಂರಕ್ಷಿಸಿದ್ದಾರೆ. ಇದುವರೆಗೂ ಸಾವಿರಾರು ಹಾವುಗಳನ್ನು ನಗರ ಪ್ರದೇಶಗಳಿಂದ ಹಿಡಿದು ಜೋಗಿಮಟ್ಟಿಯ ಕಾಯ್ದಿಟ್ಟ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಸೊ ಅವ್ರು ಹೇಗೆ ಅಂತಂದ್ರೆ ದುರ್ಗದಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾ ಜನಕ್ಕೂ ಗೊತ್ತಿದ್ದಾರೆ. ಎಲ್ಲೇ ಹಾವು ಬರ್ಲಿ ಸ್ನೇಕ್ ಚೇತನಿಗೆ ಫೋನ್ ಮಾಡ್ತಾರೆ. ಅಲ್ಲಿ ಸ್ನೇಕ್ ಚೇತನ್ ಬಂದ ಅಂತಂದ್ರೆ ಅಲ್ಲಿ ಸಮಸ್ಯೆ ದೂರ ಆಯ್ತು ಅಂತ ಜನಕ್ಕೆಲ್ಲರಿಗೂ ಖುಷಿ ಇದೆ. ಸಾರ್ವಜನಿಕರಿಗೋಸ್ಕರ ಅವ್ರು ಬದುಕ್ತಾ ಇದ್ದಾರೆ. ನಾನು ನೋಡಿರೋ ಪ್ರಕಾರ ತುಂಬಾ ಒಳ್ಳೆ ಮನುಷ್ಯ. ಅವರು ಸ್ನೇಕ್ ಹಿಡಿತಾರೆ ಅಂತಾನೆ ಅವ್ರ ಕುಟುಂಬದಲ್ಲಿ ಅವ್ರನ್ನ ತುಂಬಾ ದೂರ ಮಾಡ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಪ್ರೀತಿ ಮಾಡಿದಂಥ ಹುಡುಗಿ ಕೂಡ ದೂರ ಆಗ್ಯಾಳೆ. ನೋಡಿದ್ರೆ ಬೇಜಾರಾಗುತ್ತೆ. ಸರ್ಕಾರದಿಂದ ಯಾವುದೇ ರೀತಿಯಾದ ಸಹಾಯ ಇಲ್ಲ, ಇಂಥದ್ದು ಏನೂ ಮಾಡಿಲ್ಲ. ಸರ್ಕಾರದವರು ಗುರುತಿಸ್ತಾ ಇಲ್ಲ. ಸ್ನೇಕ್ ಚೇತನ್ರ ಉರಗ ಪ್ರೇಮ ಅಪಾರ. ಅವಸಾನದ ಅಂಚಿನಲ್ಲಿರೋ ವಿವಿಧ ಹಾವುಗಳ ಸಂತತಿಯನ್ನು ಉಳಿಸಲು ಇವರು ಪಡುತ್ತಿರುವ ಶ್ರಮ ಹಾಗೂ ಸಮಾಜಮುಖಿ ಚಿಂತನೆ ಆದರ್ಶನೀಯ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಎಸ್ ಸೀತರಾಜು, ಸುದ್ದಿ ಟಿವಿ, ಚಿತ್ರದುರ್ಗ. ಈ ಬಗ್ಗೆ ಮಾತಾಡೋಕೆ ಸ್ವತಃ ಸ್ನೇಕ್ ಚೇತನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಚೇತನ್. ನಮಸ್ಕಾರ ಸರ್. ಚೇತನ್, ಏನು ತಾವು ಕುಟುಂಬದಲ್ಲಿ ಇರೋದಕ್ಕಿಂತ ಫ್ರೆಂಡ್ಸ್ ಜೊತೆ ಇರೋದಕ್ಕಿಂತ ಸಾಕಷ್ಟು ಹಾವುಗಳ ಜೊತೆನೆ ಟೈಮ್ ಕಳಿತೀರಾ ಅಂತ ಕಾಣುತ್ತೆ ಅಲ್ವಾ? ಹೌದು ಸರ್, ನಂಗೆ ಟೈಮ್ ಸಿಗೋದಿಲ್ಲ. ಹಾ ಸರ್. ಅಲ್ಲ, ಹೇಗ್ ಬಂತು ತಮ್ಗೆ ಐಡಿಯಾ ಹಾವನ್ನ ಸಂರಕ್ಷಣೆ ಮಾಡ್ಬೇಕು ಅಂತ? ಇಲ್ಲ ಸರ್, ಅದು ಚಿಕ್ಕಂದಿನಿಂದ ನನಗೆ ಸ್ವಲ್ಪ ಹಾವಿನ ಬಗ್ಗೆ ತುಂಬಾ ಹೊಡಿತಾ ಇದ್ರು ಇಲ್ಲಿ. ಅದನ್ನ ನಾನು ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಾ ಸರ್. ಅಲ್ಲ, ಇಲ್ಲಿವರೆಗೂ ಎಷ್ಟು ಹಾವುಗಳನ್ನ ಹಿಡಿದಿದ್ದೀರಾ, ಹಾಗೆ ಕಾಡಿಗೆ ಬಿಟ್ಟು ಬಂದಿದ್ದೀರಾ ಅಂತ? ಸರ್, ಸುಮಾರು 32,000 ಹಿಡಿದಿದ್ದೀನಿ ಸರ್. ಹೌದು. ಹಾಗೆ ತಮ್ಮ ವೈಯಕ್ತಿಕ ಜೀವನಕ್ಕೆ ಏನಾದ್ರು ಇದರಿಂದ ತೊಂದರೆ ಆಗಿದೆ? ತಮ್ಮ ಫ್ಯಾಮಿಲಿ ಆಗಿರ್ಬೋದು, ಹೇಗೆ ಸಪೋರ್ಟ್ ಕೊಡ್ತಾರೆ ಹೇಗಂತ? ಇಲ್ಲ ಸರ್. ಸರ್, ಏನ್ ಆತರ ಏನಿಲ್ಲ. ಮನೇಲಿ
ಬೈತಾ ಇರ್ತಾರೆ ಸರ್. ಬಟ್ ನಾನು ಬಿಟ್ಟಿಲ್ಲ, ಹಿಡಿತಾನೆ ಇದ್ದೀನಿ. ಓಕೆ, ಅಂದ್ರೆ ಈಗ ಚಿತ್ರದುರ್ಗದಲ್ಲಿ ಯಾರಾದ್ರೂ ಮನೇಲಿ ಹಾವು ಬಂದ್ರೆ ಮೊದಲು ನಿಮ್ಗೆ ಕಾಲ್ ಮಾಡ್ತಾರಲ್ವಾ? ಹೌದು ಸರ್, ಅಲ್ಲೇ ಬಂದ್ರೆ ನನ್ಗೆ ಕಾಲ್ ಮಾಡ್ತಾರೆ. ಅಲ್ಲ, ಹಾಸ್ಪಿಟ್ಲ್ ಆಗ್ಲಿ ಎಲ್ಲೇ ಆಗ್ಲಿ. ಓಕೆ, ಅಂದ್ರೆ ಯಾರ ಕಡೆನೂ ಕೂಡ ದುಡ್ಡು ಎಕ್ಸೆಪ್ಟ್ ಮಾಡಲ್ಲ ತಾವು? ಇಷ್ಟೇ ಅಂತ ಹೇಳಿ ಮಾಡೋದಿಲ್ಲ ಸರ್. ಹ್ಮ್ ಅದೇನಾದ್ರು ಕೊಟ್ರೆ ಮಾತ್ರ ಇಸ್ಕೊತೀವಿ, ಇಷ್ಟೇ ಅಂತ ಹೇಳಿ ಎಕ್ಸೆಪ್ಟ್ ಮಾಡಲ್ಲ. ಓಕೆ, ಅಂದ್ರೆ ಯಾವ್ಯಾವ ಜಾತಿ ಹಾವುಗಳನ್ನ ತಾವು ಹಿಡಿದಿದ್ದೀರಾ ಅಂತ ಇಲ್ಲಿವರೆಗೂ? ಅಂದ್ರೆ ಸರ್ ಎಲ್ಲಾ ತರ ಹಿಡ್ದಿದ್ದೀನಿ. ಅಂದ್ರೆ ಇಲ್ಲಿ ಕಾಳಿಂಗ್ ಸರ್ಪ ಸಿಗೋದ್ ಕಡಿಮೆ, ಇಲ್ಲೆಲ್ಲೂ ಕಾಳಿಂಗ್ ಸರ್ಪ ಸಿಗೋದಿಲ್ಲ. ಅದು ವೆಸ್ಟರ್ನ್ ಗಾರ್ಡನ್ಸ್ ಶಿವಮೊಗ್ಗ ಇಂದ ಮುಂದ್ಗಡೆ ಹೋದ್ರೆ ಮಾತ್ರ ಕಾಳಿಂಗ್ ಸರ್ಪ ಸಿಗುತ್ತೆ. ಓಕೆ ಚೇತನ್, ಹಾಗೆ ಈಗ ಹಾವು ಹಿಡಿಯುವಂತ ಸಂದರ್ಭದಲ್ಲಿ ನಾವು ಸಾಕಷ್ಟು ನೋಡಿದೀವಿ, ಹಾವು ಏನು ಸ್ನೇಕ್ ಮ್ಯಾನ್ ಇರ್ತಾರೆ, ಅವ್ರಿಗೆ ಸಾಕಷ್ಟು ಬಾರಿ ಹಾವು ಕಡಿದಿರುವಂತ ಉದಾಹರಣೆಗಳಿದೆ. ಅಂತದ್ರೇನಾದ್ರು ತಮ್ಗೆ ಆಗಿತ್ತಾ ಅಂತ? ಆಗಿದೆ ಸರ್, ನನಗೆ 3 ಸರಿ ನಾಗಮಲ್ ಕಚ್ಚಿದೆ. ಸರ್ 3 ಸರಿ ನಾಗಮಲ್ ಕಚ್ಚಿದೆ. ಬೇರೆ ಹಾವುಗಳೆಲ್ಲ ತುಂಬಾ ಸರಿನೇ ಕಚ್ಚಿದೆ. ಆದ್ರೆ ನಾವು ಫಸ್ಟ್ ಏಡ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದೀನಿ, ಏನು ತೊಂದರೆ ಇಲ್ಲ ಅಂತ. ಅಂದ್ರೆ ತಮ್ಮ ಹತ್ರ ಈಗ ಏನಾದ್ರು ಹಾವುಗಳು ಇದಾವ ಮನೇಲಿ ಇಟ್ಟು ಸಾಕೊಂಡಿದ್ರ ಹೇಗಂತ? ಇಲ್ಲ ಸರ್, ಸಾಕಾಗಿಲ್ಲ. ಅಲ್ಲಲ್ಲ, ಕೆಲವೊಂದಿಷ್ಟು ಜನ ನಾವು ನೋಡಿದೇವಿ ಇಟ್ಕೊಂಡಿರ್ತಾರೆ, ಅಂದ್ರೆ ಸ್ನೇಕ್ ನಾವು ಊರಗ ತಜ್ಞರು ಅಂತ ಹೇಳಿ ಇಟ್ಕೊಂಡಿರ್ತಾರೆ ಅಂತ ಒಬ್ಬೊಬ್ರು ಕೆಲವೊಂದಿಷ್ಟು ಮಂದಿ. ಇಲ್ಲ ಸರ್, ಆತರ ಇಟ್ಕೋಬಾರ್ದು, ತಪ್ಪದು. ಅಂದ್ರೆ ಹಾವುಗಳನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ. ಓಕೆ, ಹಾವುಗಳನ್ನ ಆತರ ಇಟ್ಕೋಬಾರ್ದು. ಚೇತನ್ ಅವರೇ, ಈಗಿನ ಕಾಲದಲ್ಲಿ ಅಂದ್ರೆ ಆ ಒಂದು ನಿಜವಾದ ಹಾವು ಅಂದ್ರೆ ನಾಗರವಾಗಿರ್ಬೋದು, ಯಾವುದೇ ರೀತಿ ಹಾವು ಬಂದ್ರೆ ಕೋಲ್ ತಗೊಂಡು ಹೊಡೆಯೋಕ್ ಮುಂದಾಗ್ತಾರೆ, ಸಾಯಿಸ್ತಾರೆ, ಅದು ವಿಷಜಂತು ಅಂತ ಹೇಳಿ. ಅಂತವ್ರಿಗೆ ಏನ್ ಹೇಳ್ತೀರಿ ಈ ಮೂಲಕ? ದಯವಿಟ್ಟು ಹಾವುಗಳಿಗೆ ಹೊಡಿಬಾರ್ದು ಅಂತ ಹೇಳ್ತೀನಿ. ಯಾಕಂದ್ರೆ ಹಾವುಗಳಿಗೆ ಫುಲ್ ಕ್ಲಿಯರ್ ಆಗಿ ಕಣ್ಣು ಕಾಣಿಸೋದಿಲ್ಲ. ಓಕೆ, ಹಾವುಗಳನ್ನ ತಕ್ಷಣ ಯಾಕೆ ಮಾಡ್ಬೇಕು ಅಂದ್ರೆ ಓಕೆ, ಹಾವುಗಳಿಂದ ಎಷ್ಟು ಒಳ್ಳೇದು ಅಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಿಲ್ಲ. ಹಾವುಗಳು ಸಂರಕ್ಷಣೆ ಮಾಡೋದ್ರಿಂದ ಪರಿಸರನೂ ಚೆನ್ನಾಗಿರುತ್ತೆ. ಹೌದು. ಜೊತೆಯಲ್ಲಿ ಯಾವ್ದೇ ಒಂದು ಕ್ಯಾನ್ಸರ್ ಪೇಷಂಟ್ಸ್ ಇದ್ರು ಅವರಿಗೆ ನಾವು ಈಗ ಹಾವಿನ ವಿಷ್ಟಿಂದನೇ ಅದಕ್ಕೆ ನಾವು ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಮಾಡೋದು. ಮತ್ತೆ ಹಾವು ಕಚ್ಚಿರೋರ್ಗೂ ಕೂಡ ಅದು ಹಾವಿನ ವಿಷ್ಟಿಂದನೇ ಇಂಜೆಕ್ಷನ್ ಟ್ಯಾಬ್ಲೆಟ್ ಮಾಡೋದು. ಹಾಗಾಗಿ ಹಾವುಗಳನ್ನ ಸಂರಕ್ಷಣೆ ಮಾಡ್ಬೇಕು. ಈಗ ಈ ಹಾವುಗಳಿಗೆ ತುಂಬಾ ಹೋಗ್ಬಿಟ್ಟು ಹುತ್ತಕ್ಕೆ ಹಾಲು ಬಿಡ್ತಾರೆ. ದಯವಿಟ್ಟು ಹುತ್ತಕ್ಕೆ ಹಾಲು ಬಿಡಬಾರ್ದು. ಹುತ್ತಕ್ಕೆ ಹಾಲು ಬಿಟ್ರೆ ಹುತ್ತದೊಳಗೆ ಹಾವಿದ್ರೆ ಹಾವೇ ಸತ್ತೋಗುತ್ತೆ. ಚೇತನ್, ಹೌದು. ಅದನ್ನ ಹುತ್ತದಲ್ಲಿರೋದು ಅದು ಕೂಲ್ ಬ್ಲಡ್ ಅನಿಮಲ್ ಅಂತ ಹೇಳ್ತೀವಿ, ಶೀತ ರಕ್ತ ಪ್ರಾಣಿ ಅಂತ. ಹಾಗಾಗಿ ಅದನ್ನ ಆರಾಮಾಗಿ ಬಿಟ್ಬಿಟ್ರೆ ಏನು ತೊಂದರೆ ಇರೋದಿಲ್ಲ. ಥ್ಯಾಂಕ್ ಯು ಚೇತನ್, ಸುದ್ದಿ ಟಿವಿ ನೀವು ಮಾತಾಡಿದ್ದಕ್ಕೆ. ಚೇತನ್ ಹೇಳಿದ್ರು, ಸಾಕಷ್ಟು ಇಲ್ಲಿವರೆಗೂ ಅಂದರೆ 30,000 ಹಾವುಗಳನ್ನು ಹಿಡಿದಿದ್ದೀನಿ, ಯಾವ ಜಾತಿ ಆದರೂ ಪರವಾಗಿಲ್ಲ, ನಾನು ಯಾವುದೇ ರೀತಿ ಅವುಗಳನ್ನು ಸಾಕದೆ ನಾನು ಪ್ರದರ್ಶನಕ್ಕೆ ಇಟ್ಕೊಳ್ಳದೆ ನಾನು ಕಾಡಿಗೆ ಬಂದುಬಿಡ್ತೇನೆ. ಈ ಮೂಲಕ ತಾವು ಕೂಡ ಹಾವನ್ನು ಹೊಡಿಬೇಡಿ, ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟು ಬನ್ನಿ ಅಂತ ಹೇಳಿ ಅವರು ಕೂಡ ಕರೆ ನೀಡಿದ್ದಾರೆ.